ಮಣ್ಣಿನ ಶಕ್ತಿ ಕಡಿಮೆ ಆಗ್ತಿದೆ ಗೊತ್ತಾ? ರೈತ ಬಂಧುಗಳೇ ಗಮನಿಸಿ, ಕರ್ನಾಟಕ ಸರ್ಕಾರ ವಸುಧಾಮೃತ ಯೋಜನೆ ಆರಂಭಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು. ಅತಿಯಾದ ರಾಸಾಯನಿಕ ಬಳಕೆಯಿಂದ ಕರ್ನಾಟಕದ ಅನೇಕ ಜಮೀನುಗಳಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದ ಮಣ್ಣು ಗಟ್ಟಿಯಾಗುತ್ತದೆ, ನೀರನ್ನು ಹಿಡಿಯುವ ಶಕ್ತಿ ಕಡಿಮೆಯಾಗುತ್ತದೆ, ಬೆಳೆ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಯೋಜನೆಯ ಪ್ರಮುಖ ಗುರಿಗಳು ಸಾವಯವ ಇಂಗಾಲ ಹೆಚ್ಚಿಸುವುದು, ಮಣ್ಣಿನ ಜೈವಿಕ ವೈವಿಧ್ಯತೆ ಹೆಚ್ಚಿಸುವುದು, ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಜೀವಿಗಳು ಮತ್ತು ಎರೆಹುಳುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಮಣ್ಣಿನ ಪರೀಕ್ಷೆ ಮೂಲಕ ಪೋಷಕಾಂಶಗಳ ಕೊರತೆ ಗುರುತಿಸಲಾಗುತ್ತದೆ. ಹಸಿರು ಗೊಬ್ಬರ ಬಳಕೆಗೆ ಸಹಾಯಧನ ನೀಡಲಾಗುತ್ತದೆ. ಈ ಯೋಜನೆ 3 ವರ್ಷಗಳ ಕಾಲ ನಡೆಯಲಿದೆ. ಮಣ್ಣಿನ ಗುಣಮಟ್ಟ ಕಡಿಮೆ ಇರುವ ಪ್ರದೇಶಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಯೋಜನೆ ಹೆಚ್ಚಿನ ಪರಿಣಾಮ ಬೀರುವ ನಿರೀಕ್ಷೆ ಇದೆ. ರೈತ ಬಂಧುಗಳೇ, ಮಣ್ಣಿನ ಆರೋಗ್ಯ ಉಳಿದರೆ ಮಾತ್ರ ಕೃಷಿ ದೀರ್ಘಕಾಲ ಲಾಭಕರವಾಗುತ್ತದೆ. ಇನ್ನಷ್ಟು ಕೃಷಿ ಅಪ್ಡೇಟ್ಗಳಿಗೆ ಮಾದರಿ ಆರ್ಗ್ಯಾನಿಕ್ಸ್ ನ್ಯೂಸ್ ಅನ್ನು ಫಾಲೋ ಮಾಡಿ. ಮಾದರಿ ಆರ್ಗ್ಯಾನಿಕ್ಸ್, ಇದು ರೈತರ ಧ್ವನಿ.